ಅಂತ ದಾವಣಗೆರೆ ಜಿಲ್ಲಾ ಖಾಸಗಿ ಬಸ್ ಮಾಲೀಕರ ಸಂಘದ ಉಪಾಧ್ಯಕ್ಷರು. ನಮ್ಮದು ಸ್ಟೇಜ್ ಕ್ಯಾರೇಜ್ ಇದೆ, ಸಿಸಿ ಪರ್ಮಿಟ್ಗಳಿವೆ ನಮ್ಮೆಲ್ಲರೂ. ಈಗ ಕರ್ನಾಟಕ ರಾಜ್ಯ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ನಟರಾಜ್ ಶರ್ಮಾ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ವಿವಿಧ ಜಿಲ್ಲೆಗಳಿಂದ ಬಂದಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳೇ, ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಬಸ್ ಮಾಲೀಕರುಗಳೇ, ಇಲ್ಲಿ ತರ ನಟರಾಜ್ ಶರ್ಮಾ ಹೇಳಿದರು, ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಎಲ್ಲ ನಮೂನೆಯ ಬಸ್ಗಳನ್ನು ಹೊಂದಿದ್ದೀವಿ. ಸ್ಟೇಜ್ ಕ್ಯಾರೇಜ್ ಅಂದರೆ ಸಿಸಿ ಪರ್ಮಿಟ್ ಹೊಂದಿದ್ದಾರೆ, ಇನ್ನು ಟೂರಿಸ್ಟ್ ಪರ್ಮಿಟ್ ಎಲ್ಲರೂ ಹೊಂದಿದ್ದಾರೆ. ನಮ್ಮದು ದಾವಣಗೆರೆ ಜಿಲ್ಲೆಯಲ್ಲಿ ಅಂದರೆ ಬಹುತೇಕ ನಾವೆಲ್ಲ ಸ್ಟೇಜ್ ಕ್ಯಾರೇಜ್ ಜಾಸ್ತಿ ಇರೋದಿಲ್ಲ. ಏನಾಗಿದೆ ಅಂತಂದರೆ ಮುಂಚೆ ಎಲ್ಲ ನಮಗೆ ಬಸ್ ಇದ್ದಲ್ಲ, ಗೌರ್ಮೆಂಟ್ ಬಸ್ಗಳು. ಈ ಶಕ್ತಿ ಯೋಜನೆ ಜಾರಿ ಬಂದ ಮೇಲೆ ಈ ಊರಿನ ಜನಗಳು ಎಲ್ಲರೂ ಬರ್ತಾರೆ, MLA ಹೋಗ್ತಾರೆ, MP ಒಂದು ಬಸ್ ಬಿಡಿಸ್ಕೊಂಡು ಹೋಗ್ತಾರೆ. ಅವ್ರು ಏನು ಮಾಡಲ್ಲ, ಅವರು ಅವ್ರೊಂದು ಬಸ್ ಬಿಡಪ್ಪ ಅಂತ DTO ಹೇಳ್ತಾರೆ, ಇಲ್ಲ DC ಹೇಳ್ತಾರೆ, ಇಲ್ಲ ಒಂದು ಲೆಟರ್ ತಗೊಂಡು ಕೊಡ್ತಾರೆ, ಅವ್ರ ಬಸ್ ಹಾಕ್ತಾರೆ. ಅವ್ರ ಬಸ್ ಹೆಂಗಾಗ್ತಾರೆ ಅಂತಂದ್ರೆ ಅಲ್ಲಿ ನೀರು ಒಂದು 2 ಬಸ್ ಬೇಕಿದ್ರೆ 10 ಬಸ್ ಹಾಕ್ತಾರೆ. ಶಾಂಪಲ್ ಆಗಿ 1-2 ಬಿಡ್ತಾರೆ. ಪ್ರೈವೇಟ್ ಎಲ್ಲಿ ಬಸ್ಗಳು ಯಾವ ಟೈಮಿಂಗ್ಸ್ ಹೇಳ್ತಾವ, ಇಲ್ಲ 5 ನಿಮಿಷ ಹಿಂದೆ ಬಿಡ್ತಾರೆ, ಇಲ್ಲ ಒಂದು 10 ನಿಮಿಷ ಮುಂದೆ ಬಿಡ್ತಾರೆ. ಈ ತರ ಬಿಡ್ತಾರೆ. ಯಾವ ಕಲೆಕ್ಷನ್ ಜಾಸ್ತಿ ಆತ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಅವರಿಂದ ಲೆಟರ್ ತರ್ಸೋದು, ಇವರಿಂದ ಲೆಟರ್ ತರ್ಸೋದು, ಆಮೇಲೆ ಸ್ಕೂಲ್ ರೋಡಿಂದ ಲೆಟರ್ ತರ್ಸೋದು, ಅವರೇ ಬಸ್ಗಳು ಜಾಸ್ತಿ ಆಗ್ತದೆ. ಇದು ಜಾಸ್ತಿ ಆಗಿದೆ. ಇದು ನಮಗೆ ತಡೆ ಆಗಬೇಕು. ಯಾವ ರೀತಿ ನಟರಾಜ್ ಶರ್ಮಾ ಅವರು ಇದನ್ನ ಸ್ವಲ್ಪ ಕ್ರಮಿಸಿ ಯಾವ ತರ ಮಾಡ್ತಾರೆ ಅದೊಂದು ನಮಗೆ ತಿಳಿಸ್ಬೇಕು. ಒಂದು ಎರಡನೇದು ಏನಾಗ್ತಿದೆ ಅಂದ್ರೆ ಫಾರ್ಮ್ 4 ಆಗ್ತದೆ. ಫಾರ್ಮ್ 4 ಅಂದ್ರೆ ಏನಿಲ್ಲ, ಅಲ್ಲಿ ಬಸ್ ಯಾವ ಟೈಮಿಂಗ್ಸ್ ಆಗೈತಿ ಯಾವ ಟೈಮಿಂಗ್ಸ್ ಇಲ್ಲ ಅಂತ ಕೇಳೋದೇ ಇಲ್ಲ. ಕೆಲವೊಬ್ರು ಯಾರೋ ಸಾರ್ವಜನಿಕರು ಬರ್ತಾರೆ, ಅವರೇ ಕೊಡ್ತಾರೆ ಅವ್ರಿಗೆ ಈ ಟೈಮ್ನಾಗೆ ಬಸ್ ಹೋಗ್ತೈತಿ, 5 ನಿಮಿಷ ಹಿಂದೆ ಬಿಡ್ರಿ, ಹೆಂಗ ಫ್ರೀ ಇರೋದ್ರಿಂದ ಅದು ಗೊತ್ತಲ್ಲ, ಆ ಸ್ಟ್ಯಾಂಡ್ ಅಂತ ಬಂದ ತಕ್ಷಣ ಅದೇ ಬಂದಕ್ಕಿಂತ ಹಿಂಗ್ ಹೋಗ್ತಾರೆ, ಹಿಂಗ್ ಮಾಡ್ತಾರೆ ಬೇಕಂತಾರೆ. ನಾವೆಲ್ಲ ಬಹಳ ಚರ್ಚೆ ಮಾಡಿದ್ವಿ, ನಾವೆಲ್ಲ ಹೋರಾಟ ಮಾಡಿದ್ವಿ, ಎಲ್ಲ ಈ ಮೊನ್ನೆ ನಿರ್ಧಾರ ಮಾಡಿದ್ವಿ ನಾವು ಸತಿ ಫಾರ್ಮ್ 4 ಅನ್ನ ನಿಲ್ಲಿಸ್ಬೇಕಂತಂದ್ರೆ. ಆದ್ರೆ ಬರ್ತಾ ಇರ್ಬೇಕಂದ್ರೆ ನಾವೆಲ್ಲ ಒಂದು ಮಾತಾಡ್ಕೊಂತ ಬಂದ್ವಿ. ಫಾರ್ಮ್ 4 ಅನ್ನ ಬಸ್ ನಿಲ್ಸಿದ್ರೆ ಅಕಸ್ಮಾತ್ DC MP MLAಗಳು ಸೇರ್ಕೊಂಡು ಸರ್ಕ್ಯುಲೇಷನ್ ಪಾಸ್ ಮಾಡಿ ಬಸ್ ಬಿಟ್ಟು ಹೆಂಗೆ ಅಂತ ನಾವೇ ಯೋಚನೆ ಮಾಡಿದ್ವಿ. ಅದಕ್ಕೆ ನಾವೇ ನಿರ್ಧಾರ ತಗೊಂಡಿದೆ ಅಂತಂದ್ರೆ ಈಗ ಬಸ್ಗಳು ಫಾರ್ಮ್ 4 ಆಗಿ ಬಿಡೋದಕ್ಕಿಂತ ಮುಂಚೆನೆ ಅವ್ರು ಏನ್ ಮಾಡ್ಬೇಕು, ನನಗೆ ಅವನ್ನ ನಾವು ನಿಲ್ಲಿಸಬೇಕು. ಅದೇ MP ಹತ್ರ ಆಗಲಿ, ಅದೇ DC ಹತ್ರ ಆಗಲಿ, MLA ಹತ್ರ ಆಗಲಿ ನಾವ್ ಏನ್ ಮಂಡಪ್ ಮಾಡಿಸ್ಬೇಕು. ಅವ್ರು ಏನ್ ಮಾಡ್ಬೇಕು, ಅರ್ಜಿ ಹಾಕ್ಬೇಕು. ಅರ್ಜಿ ಹಾಕಿ ಅವ್ರು ಏನ್ ಮಾಡ್ಬೇಕು, ನೀರ್ ಐತಿಲ್ಲ ಅಂತ ನೋಡಿಕೊಂಡು ಬಸ್ಗಳನ್ನ ಅಲ್ಲಿ ಹಾಕ್ಬೇಕು. ಯಾಕಂದ್ರೆ ಎಲ್ಲ ಹಳ್ಳಿ ಕಡೆಗೆ ಬಸ್ ಯಾವ ಊರಿಗಿಲ್ಲ ಆ ಊರಿಗೆ ಫಸ್ಟ್ ಪ್ಲೇಸ್ ಕೊಡ್ಬೇಕು. ಇವ್ರು ಏನ್ ಮಾಡ್ತಾರೆ, ರೈಲ್ವೆ ಟಚ್ ಮಾಡಲ್ಲ. ನಾವು ಬಸ್ಗಳೆಲ್ಲ ನೇರ ಹೋಗ್ತಾರೆ, ನೇರ ಬರ್ತಾರೆ. ಹಳ್ಳಿಗಳು ಒಂದ್ 2-3 ಟಚ್ ಆಗಿ ಹಿಂಗ್ ಹೋದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗತಿ, ಅವ್ರಿಗೂ ಕಲೆಕ್ಷನ್ ಆಗತಿ, ನಮಗೂ ಬಸ್ ಉಳಿತಾವ. ಅವ್ರು ಹಂಗ್ ಮಾಡಲ್ಲ. ಅವ್ರ ಉದ್ದೇಶ ಏನು, ನಮ್ಮ ಬಸ್ಸಿಗೆ ತೊಂದರೆ ಮಾಡ್ಬೇಕು. ಆ ಉದ್ದೇಶ ಇಟ್ಕೊಂಡು ಅವ್ರು ಮಾಡ್ತಾರೆ ಬರ್ತಾ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಅದೇ ಕೆಲಸ. ಆದ್ರೆ ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಇನ್ನೊಬ್ಬರಿಗಾಗಿರ್ಬೋದು ಅವ್ರಿಗೆ ಗೊತ್ತಿರಲ್ಲ. ಅವ್ರಿಗೆ ಹಿಂಗ ನಮಗೆ ತೊಂದರೆ ಮಾಡ್ಬೇಕಂತ ಅವರೇ ಇರಲ್ಲ. ಏನಪ್ಪ ಬಸ್ ಅಲ್ಲ ಬಿಡು ಅಂತ ಅವ್ರಿಗೆ ಅಧಿಕಾರಿಗಳಿಗೆ ಮಾಡ್ತಾರೆ. ಇದನ್ನೇ ಮಾಡ್ಬೇಕಂದ್ರೆ ಆ ಅಧಿಕಾರಿಗಳಿಗೆ ನಾವು ಮೇಲ್ಮಟ್ಟದಿಂದ ಒಂದು ನಿಯಂತ್ರಣ ಮಾಡಿ ಏನಾದ್ರು ಕ್ರಮವನ್ನು ನಾವು ವಹಿಸ್ಬೇಕಾದ್ರೆ. ಅದಕ್ಕೆ ಆಮೇಲೆ ಏನ್ ಮಾಡ್ಬೇಕಂದ್ರೆ ಅವ್ರ ಅಕಸ್ಮಾತ್ ಮೀಟಿಂಗ್ ನಲ್ಲಿ ಇಟ್ಟು ಅವ್ರ ಬಸ್ ಅನ್ನ ಪರ್ಮಿಟ್ ತಗೊಂಡು ಇಟ್ಕೊಂಡು ಆಮೇಲೆ ಏನ್ ಮಾಡ್ಬೇಕಂದ್ರೆ ಟೈಮಿಂಗ್ಸ್ ಏನಾದ್ರು ಹೊಡೆದಾಡ್ಬೇಕು. ನಾವು ಟೈಮಿಂಗ್ಸ್ ಅಲ್ಲಿ ಅವರೇ ಫಾಲೋ ಮಾಡೋದು ಏನ್ ಮಾಡಿದ್ರೆ ಟೈಮಿಂಗ್ಸ್ ಕೇಳಲ್ಲ, ಯಾವ್ದು ಕೇಳಲ್ಲ. ಬಸ್ ಬಿಡಬೇಕಂತಂದ್ರೆ ಟೈಮಿಂಗ್ಸ್ ನಾವು ಸ್ವಲ್ಪ ಹೊಡೆದಾಡ್ಬೇಕಂತ ನಮ್ದು ಈ ಟೈಮ್ ಇದೆ, ಈ ಟೈಮ್ ಬಿಟ್ಟು ನೀನ್ ಬಸ್ ಅನ್ನ ಬಿಡು, ಈ ಟೈಮ್ ಬಿಟ್ಟು ಈ ಬಸ್ ಅನ್ನ ಬಿಡು, ಇಲ್ಲ ಅಂದ್ರೆ ಹಳ್ಳಿಗಳು ಬರ್ತದೆ, ಹಳ್ಳಿಗಳನ್ನ ಒಂದು ಗಂಟೆ ಟಚ್ ಮಾಡಿಕೊಡು ಅಂತಂದು ಇದು ಮಾಡ್ತಾರೆ. ಮೊನ್ನೆಲ್ಲ ನಮ್ಮ ಮಲೇಷಿಯಾ ಹೇಳ್ದಂಗೆ ಹೇಳಿದ್ರು, ನೀರ್ ಐತಿಲ್ಲ ಅಂತ ನೋಡ್ಕೊಂಡು ಈಗೆಲ್ಲ ಆಯುಕ್ತರ ಆಫೀಸಿಂದ ಬಂದಿದೆ. ನಾವು ಹೋಗಿ ಮಾಟಿ ಮಾಡೋದ್ರಲ್ಲ, ಇಲ್ಲ ಅವ್ರು ಹೇಳಿದ್ರು. ಅವ್ರು ಏನಂತ ಹೇಳಿದ್ರು, ನೋಡಪ್ಪ ಅಲ್ಲಿಂದ ನನಗೆ ಸರ್ಕ್ಯುಲರ್ ಬಂದಿದೆ, ಎಷ್ಟು 2022ರಿಂದ 2021ರಿಂದ ನಿಂತಿದೆ, ಮೀಟಿಂಗ್ ಮಾಡಿಲ್ಲ, ಅವಕ್ಕೆಲ್ಲ ನೀವು ಇದನ್ನ JRS ಮಾಡಿಸಿ ನೀವು ಕಳಿಸ್ರಿ ಅಂತಂದು ಅಲ್ಲಿಗೆ ಒಂದು ಲೆಟರ್ ಕಳಿಸಿ ನಾವು ಕಂಡ್ವಿ, ಒಂದು ಅರ್ಜಿನ ಕೊಟ್ಟಿದ್ದೀವಿ ಅವರಿಗೆ. ಅವ್ರು ಏನಂದ್ರು ಅಂದ್ರೆ, ಇಲ್ಲ ಬಂದ್ರೆ ನಾನು ಹಂಗೆ ಇಟ್ಟಿದ್ದೀನಿ, ಇದೇನೋ ನಾನು ಮೂವ್ ಮಾಡಲ್ಲ, ನೆಕ್ಸ್ಟ್ ಏನೋ ಅವ್ರಿಂದ ಒತ್ತಡ ಬಂತಂದ್ರೆ ನಿಮ್ ಕಾಲದ್ದು ಹೇಳಿ ನಾವು ಮೂವ್ ಮಾಡ್ತೀವಿ ಅಂತ ಸುದ್ದಿಗೆ ಅವರು ಹೇಳಿದ್ದಾರೆ. ನಾವು ಅದಕ್ಕೆ ಸ್ವಲ್ಪ ನಿಂತಿದ್ದೀವಿ. ಈಗ ನಮಗೆ ಹೆಚ್ಚಿನ ಒತ್ತ ಏನಂತಂದ್ರೆ ಫಾರ್ಮ್ 4 ಬಗ್ಗೆ. ಫಾರ್ಮ್ 4 ಬಗ್ಗೆ ಏನ್ ಮಾಡ್ಬೇಕಾದ್ರೆ ಇಲ್ಲಿ ಮೇಲ್ ಮಾಡ್ತಿದ್ದಲ್ಲೇ ಎಲ್ಲಾ DC-ಗಳಿಗೆ ಒಂದ್ ಏನಾರ ಮಾಡಿ ಒಂದು ಫಾರ್ಮ್ 4 ಹಾಕಿ ಮಾಡಂಗಿಲ್ಲ. ಅವ್ರು ಹೇಳ್ದಂಗೆ ನೀರಿದ್ರೆ ಜಾತ್ರೆಗಳಿಗೆ ಪಾತ್ರೆಗಳಿಗೆ ಅರ್ಜೆಂಟ್ ಇದ್ರೆ ಒಂದು ಫಾರ್ಮ್ 4 ಹಾಕಿ ಕೊಡ್ತಾರೆ, ರೂಲ್ಸ್ ಅವರಿಗೆ ಕೊಡಲ್ಲ ಅಂತ ನಾವು ಹೇಳಿದ್ರಲ್ಲ, ಅದನ್ನ ಮೇಲ್ ಮಾಡ್ತಿದ್ದಲ್ಲೇ ಒಂದು ಕ್ರಮ ವಹಿಸಿ ಮಾಡಿದ್ರೆ ಚೆನ್ನಾಗಾಗ್ತದೆ ನಾವು ಗಮನಕ್ಕೆ ಕೊಡ್ತಾ ಇದ್ದೀವಿ. ನಟರಾಜ್ ಶರ್ಮಾ ಅವರು ನಮ್ಮ ಬಸ್ ಮಾಲೀಕರ ಬಗ್ಗೆ ಬಹಳ ಕಾಳಜಿ ಇಟ್ಕೊಂಡಿದ್ದಾರೆ. ಅವ್ರು ಹೋಗೋದು ಬೇಡ, ಇರ್ಬೇಕು ನಮಗೆ ಇನ್ನೊಂದು 5 ವರ್ಷ ಇರ್ಬೇಕು. ನಾನು ಇದು ಮಾಡಿ ನಿರ್ಗಮಿಸ್ತಾರಲ್ಲ, ನಿರ್ಗಮಿಸಬಾರ್ದು. ಯಾಕಂದ್ರೆ ಅವ್ರು ಸೇವೆ ಮಾಡಕ್ ಬಂದಾಗ ಬಸ್ನಲ್ಲಿ ಎಂತಾರು ಸಿಗೋದು ಬಹಳ ಅಪರೂಪ. ಅವ್ರು ನಮ್ಮ ಬಸ್ ಮಾಲೀಕರ ಕಷ್ಟ ನಷ್ಟವನ್ನು ಅವರೆಲ್ಲ ಅನುಭವಿಸಿದ್ದಾರೆ. ಅವ್ರು ಹೇಳಿದ್ರು ನಮ್ಮ ಬಸ್ ಅಂತ ಇಂಥ ಒಂದು ನಾವರಿಂದ ಸಹಾಯ ತಗೊಳಕ್ ನಾವು ರೆಡಿ ಇದ್ವಿ. ನಮ್ಮ ದಾವಣಗೆರೆ ವತಿಯಿಂದ ನಮ್ಮ ಸಂಘರು ಅವ್ರಿಗೆ ಏನ್ ಬೇಕಾದ್ರೂ ಸಪೋರ್ಟ್ ನಾವು ಕೊಡ್ತೀವಿ. ಯಾವತ್ತೂ ಪ್ರತಿಯೊಂದು ಸಂಘ ಎಲ್ಲರಿಗೂ ಹೊಂದಿಸಿ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.